ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಮುಂಬರ್ತಕ್ಕಂತಹ SSC GD ಎಕ್ಸಾಮ್ಗೆ ಕೇಳಬಹುದಾದ ಹಳೆಯ ವರ್ಷದ SSC GD ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ಸೆಷನ್ನಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇದು ಯಾವ ವರ್ಷದ ಪ್ರಶ್ನೆ ಪತ್ರಿಕೆ ಅಂತ ನೋಡೋದಾದ್ರೆ 2025 ಫೆಬ್ರವರಿ 7ರ ಫಸ್ಟ್ ಶಿಫ್ಟಿನ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ. ಸರಿನಾ? ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯ GK ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ಸೆಷನ್ನಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಸರಿನಾ? ಸೊ ಹಾಗೆ ನಾವು ವೀಕ್ಲಿ ಕರೆಂಟ್ ಅಫೇರ್ಸ್ ಅನ್ನು ಸಹ ನಾವು ಮಾಡಿದೀವಿ ನಿನ್ನೆ. ಸೊ ಯಾರು ಇನ್ನೂ ಆ ವೀಕ್ಲಿ ಕರೆಂಟ್ ಅಫೇರ್ಸ್ ಕ್ಲಾಸನ್ನು ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿಕೊಂಡು ವೀಕ್ಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ನೀವು ನೋಡ್ಕೊಳ್ಬೋದು. ಸೊ ಅಲ್ಲಿ ನಿಮಗೆ ಟಾಪ್ 70 ಪ್ರಶ್ನೆಗಳು ಸಹ ನಿಮಗೆ ಸಿಗ್ತವೆ. ಸರಿಲ್ಲ ಸರ್, ನಾನು ಡೈಲಿ ಕರೆಂಟ್ ಅಫೇರ್ಸನ್ನು ಸಹ ನಾನು ನೋಡ್ತಿದ್ದೇನೆ ಅಂತ ಕೇಳಿದ್ರೆ ಓಕೆ, ಇಲ್ಲಿ ನಿಮಗೆ ರಿವಿಷನ್ ಆಗುತ್ತೆ. ಸೊ ಇದನ್ನು ಜಸ್ಟ್ ನಾನು ಇದನ್ನು ಒಂದೇ ನೋಡ್ತೀನಿ ಅಂದರೆ ಓಕೆ, ಇದನ್ನು ನೋಡ್ಕೊಳ್ಬಹುದು. ಆ್ಯಂಡ್ ದೆನ್ ಇದ್ರ ಜೊತೆಗೆ ನೀವು ಡೈಲಿ ಕರೆಂಟ್ ಅಫೇರ್ಸನ್ನು ಸಹ ನೋಡ್ಕೊಳ್ಳೋದ್ರಿಂದ ಪ್ರತಿದಿನ ನಿಮಗೆ 30 ಪ್ರಶ್ನೆಗಳು ಹಾಗೆ ಸಮ್ ಸ್ಟ್ಯಾಟಿಕ್ GK ಪ್ರಶ್ನೆಗಳು ಸಹ ನಿಮಗೆ ಸಿಗೋದ್ರಿಂದ ಆ ಕ್ಲಾಸು ನಿಮಗೆ ಯೂಸ್ಫುಲ್ ಆಗುತ್ತೆ. ಸರಿನಾ? ಸೊ ಜಸ್ಟ್ ಏನಿಲ್ಲ, ಒಂದು 15 ನಿಮಿಷದ ಕ್ಲಾಸ್ ಇರುತ್ತೆ. 15 ನಿಮಿಷ ನೀವು ಸುಮ್ಮನೆ ನೋಡೋದ್ರಲ್ಲಿ ನಿಮಗೆ ಮುಗಿದು ಬಿಡುತ್ತೆ. ಸರಿನಾ? ಬಟ್ ನಿಮಗೆ ಸಾಕಷ್ಟು ನಾಲೆಡ್ಜ್ ಏನಿದೆ ಅಲ್ವಾ ಸಿಗುತ್ತೆ. ಸರಿಯಾ? ಸೊ ಹಾಗಾದರೆ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಏನಿದೆ ಮೊದಲ ಪ್ರಶ್ನೆ ಅಂತ ನೋಡಿದ್ರೆ 2022ರ 71ನೇ ಹಿರಿಯರ ರಾಷ್ಟ್ರೀಯ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ ಕೂಟದ ಪುರುಷರ ವಿಭಾಗದ ಪ್ರಶಸ್ತಿಯನ್ನು ಗೆಲ್ಲಲು ತಮಿಳುನಾಡು ತಂಡವು ಈ ಕೆಳಗಿನ ಯಾವ ತಂಡವನ್ನು ಫೈನಲ್ನಲ್ಲಿ ಸೋಲಿಸಿತು ಅಂತ ಕೇಳಿದ್ದೇನೆ. ಸರಿನಾ? ಯಾವ ತಂಡವನ್ನು ಸೋಲಿಸಿದೆ ಸರ್ ಇದು? ಯಾವ ತಂಡ ಅಂತ ನೋಡೋದಾದ್ರೆ ಈ ಒಂದು ಪಂಜಾಬ್ ತಂಡ ಅಂತ ಹೇಳಿದ್ವಿ. ಯಾವ ತಂಡ? ಈ ಒಂದು ಪಂಜಾಬ್ ತಂಡ. ಆ್ಯಕ್ಚುಲಿ ದಿಸ್ ಇಸ್ ದ ಟ್ರಿಕ್ಕಿ ಕ್ವಶನ್. 2022ರಿಂದ ಏನಾದರೂ ಓದ್ತಿದ್ರೆ, ಇಲ್ಲಾಂದರೆ 2023ರಿಂದ ಓದ್ತಾ ಇದ್ದರೆ ಓಕೆ, ದಿಸ್ ಇಸ್ ಈಸಿ ಕ್ವಶನ್ ಅಂತ ಅನಿಸುತ್ತೆ. ಬಟ್ ನಾರ್ಮಲ್ ಆಗಿ ನಿಮಗೆ ಈ 2025ರಲ್ಲಿ ನಡೆದಿರತಕ್ಕಂಥ ಎಕ್ಸಾಮಲ್ಲಿ 2022ರ ಕರೆಂಟ್ ಅಫೇರ್ಸ್ ಕಳೆದ್ರೆ ದಿಸ್ ಇಸ್ ದ ಟಫ್ ಆಗುತ್ತೆ ನಿಮಗೆ. ಬಟ್ ಈ ವರ್ಷ ನಿಮಗೆ ಇಡುಕ್ವಿಟಿ ತೆಗೆಯೋದ್ರಿಂದ ಯಾವ ಲೆವೆಲಲ್ಲಿ ಬರುತ್ತೆ ಅಂತ ಸ್ವಲ್ಪ ನೋಡ್ಕೊಳ್ಳೋಣ. ಓಕೆ, ಸೊ ಒಂದೆರಡು ಶಿಫ್ಟ್ ಬಂದ ನಂತರ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಕೇಳ್ತಾ ಇದ್ದಾನೆ ಅಂತ. ಆ್ಯಂಡ್ ನೆಕ್ಸ್ಟ್, ಈ ಕೆಳಗಿನ ಯಾವುದು ಸರಿಯಾಗಿ ಸಮತೋಲಿತ ರಾಸಾಯನಿಕ ಸಮೀಕರಣವಾಗಿದೆ ಅಂತ ಕೇಳಿದ್ದಾನೆ. ಸರಿನಾ? ಸೊ ಮೀನ್ಸ್ ಸಮೀಕರಣ ಮಾಡಬೇಕಂತ ಇದಕ್ಕೆ. ಸೊ ಏನಿದೆ ಇಲ್ಲಿ ಸಮೀಕರಣ ಮಾಡಿರೋದು. ಓಕೆ, ಸೊ ಇಲ್ಲಿ ಸಮೀಕರಣ ಮಾಡೋದಕ್ಕೂ ಕೂತ್ರೆ ಸುಮ್ಮನೆ ಲೇಟ್ ಆಗುತ್ತೆ. ಬಟ್ ಇಲ್ಲಿ ಎರರ್ನ ಹುಡ್ಕೊಳ್ಳೋಣವಾ? ಓಕೆ, ಎರರ್ನ ನೋಡ್ಕೊಳ್ಳೋಣ ಬನ್ನಿ. ಏನಿದೆ ಇಲ್ಲಿ? ಓಕೆ, ಊಟನ ತೊಗೊಳ್ಳೋಣ ಇಲ್ಲಿ. ಓಕೆ, ಸೊ ಓ ಎಷ್ಟಿದ್ದಾವೆ? 12 24. ಓಕೆ, 24 ಓ ಅಣುಗಳಿದ್ದಾವೆ. ಅಂದರೆ ಇಲ್ಲೂ ಸಹ 24 ಇರಬೇಕಲ್ವಾ? ಓಕೆ, ಇಲ್ಲಿ ಎಷ್ಟಿದ್ದಾವೆ? 8 2 16 ಆಯಿತು. ಸೊ ಇಲ್ಲಿ ಇದು 2ನ ಮತ್ತು ಇದು 8ನ ಏನಿದೆ ಅಲ್ವ, ಇದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಬೇಕು. ಓಕೆ, ಎಷ್ಟಿದೆ? 8 2 16 ಪ್ಲಸ್ ಇಲ್ಲಿ ಒಂದು ಓ ಇದೆ ನೋಡಿ, ಎಷ್ಟಿದ್ದಾವೆ? ಪ್ಲಸ್ 10 ಇದ್ದಾವೆ. ಎಷ್ಟಾಯಿತು? 26 ಆಯಿತು. ಸೊ 26 ಆಯಿತು, 24 ಮ್ಯಾಚ್ ಆಗ್ತಿದೆಯಾ? ಮ್ಯಾಚ್ ಆಗ್ತಾ ಇಲ್ಲ. ಓಕೆ, ಫಸ್ಟ್ನೇದು ಹೋಗುತ್ತೆ ಇವಾಗ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಥರ್ಡ್ ನೋಡ್ಕೊಳ್ಳೋಣ. ಓಕೆ, ಸೊ ಏನಿದೆ? 12 20. ಓಕೆ, 20 ಓ ಅಣುಗಳಿದ್ದಾವೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಸಹ ನೋಡ್ಕೊಳ್ಳೋಣ ಬನ್ನಿ. ಎಷ್ಟು? 8 2 16 ಪ್ಲಸ್ 10 ಮತ್ತೆ ಎಷ್ಟಾಗುತ್ತೆ? ಇಲ್ಲಿ 26 ಆಗುತ್ತೆ. ಓಕೆ, ಇದು ಸಹ ಹೋಯಿತು. ಆ್ಯಂಡ್ ದೆನ್ ಥರ್ಡ್ ಒಂದು ಸಹ ಹೋಗುತ್ತೆ. ಬಟ್ ಇಲ್ಲಿ ಫಸ್ಟಲ್ಲಿ ನೋಡ್ಕೊಳ್ಳೋಣ. ಓಕೆ, ಇದರಲ್ಲಿ ಮ್ಯಾಚ್ ಮಾಡ್ಕೊಳ್ಳೋಣವಾ? ಎಷ್ಟಿದ್ದಾವೆ? ಓಕೆ, ಇಲ್ಲಿ ಓ ನೋಡ್ಕೊಳ್ಳಿ. 13 2 26 ಇದೆಯವಾ? ಓಕೆ, ಇಲ್ಲಿ ಎಷ್ಟಿದೆ ನಿಮಗೆ? ಯಾವಾಗಲೂ ಹೇಳಿದೆ 16 ಪ್ಲಸ್ 10 ಎಷ್ಟಾಯಿತು? 26 ಆಯಿತಾ? ಓಕೆ, ಮ್ಯಾಚ್ ಆಗಿದ್ದಾವೆ. ಮ್ಯಾಚ್ ಆಗಿದ್ದಾವೆ. ಸರಿನಾ? ಸೊ ಇಲ್ಲಿ ನಿಮಗೆ ಎಲ್ಲ ಅಣುಗಳು ಮ್ಯಾಚ್ ಆಗಬೇಕಾಗುತ್ತೆ. ಬಟ್ ನಾವು ಜಸ್ಟ್ ಏನಿಲ್ಲ, ಎಲಿಮಿನೇಟ್ ಮಾಡಬೇಕಾಗಿರೋದು ನಮಗೆ ಎಕ್ಸಾಮಲ್ಲಿ. ಅಷ್ಟು ಟೈಮಿಲ್ಲ, ನಮಗೆಲ್ಲವೂ ಸಹ ಕೂಡುತ್ತಾ. ಬಟ್ ನಮಗೆ ಅವಾಗ ಏನು ಮಾಡಬೇಕಾಗಂದ್ರೆ ಒಂದು ಯಾವುದಾದ್ರೂ ಒಂದು ತೊಗೊಳ್ಬೇಕು. ಓಕೆ, ನಮಗೆ ಈಸಿಯಾಗಿ ಯಾವ್ದು ಕಾಣಿಸ್ತಿದೆ? ನನಗೆ ಇಲ್ಲಿ ಓಟು ಕಾಣಿಸ್ತಿದೆ. ಯಾಕೆಂದರೆ ಇಲ್ಲಿ ನಿಮಗೆ ಆಲ್ಮೋಸ್ಟ್ ಈ ಒಂದು ಓಟುದು ಏನಿದೆ ಅಲ್ವಾ, ಸೊ ಚೇಂಜ್ಗಳೇ ಇದ್ದಾವೆ. ಇಲ್ಲಿ ನೋಡಿ, ಇಲ್ಲಿ 12 ಇದೆ, 13 ಇದೆ, 10 ಇದೆ, 13 ಇದೆ. ಓಕೆ, ಸೊ ಈ ರೀತಿ ಚೇಂಜ್ ಇರೋದ್ರಿಂದ ಈ ಒಂದು ಅಣುಗಳ ಒಂದು ನಂಬರ್ಗಳ ಅವಾಗ ನಾವು ಅವುಗಳನ್ನು ತೊಗೊಂಡು ಜಸ್ಟ್ ಎಲಿಮಿನೇಟ್ ಮೆಥಡ್ನ ನೋಡ್ಕೊಳ್ಬಹುದು. ಓಕೆ, ಸರಿ. ಇಲ್ಲ ಸರ್, ನನಗೆ ಇವಾಗ ಕಾರ್ಬನ್ ಹೇಳಿ ಸರ್. ಹೌದು, ಕಾರ್ಬನ್ ಹೇಳೋಣ ಅಂದರೆ ಓಕೆ, ನೋಡಿ ಎಲ್ಲ. ಸೊ ಇಲ್ಲಿ ಏನಿದೆ? ಸಿ ಇದೆ ಅಲ್ವಾ? ಸೊ ಸಿ ಹಿಂದೆ ಏನಿದೆ? 2 ಇದೆ ಅಲ್ವಾ? ಸೊ ಇದು 2 ಅನ್ನೋದು ಎಲ್ಲದಕ್ಕೂ ಸಹ ಮಲ್ಟಿಪ್ಲೈ ಆಗುತ್ತೆ. ಓಕೆ, ಇವಾಗ ಎಚ್ಗೂ ಸಹ ಎಷ್ಟಿದಾವೆ ಅಂತ ಕೇಳಿದ್ರೆ ಈ ಒಂದು 12 20 ಅಂತ ಇಲ್ಲಿ ಹೇಳಬಹುದು. ಸರಿನಾ? ಆ್ಯಂಡ್ ದೆನ್ ಇಲ್ಲಿ ಒಂದು ಕಾರ್ಬನ್ ಎಷ್ಟಿದಾವೆ ಅಂತ ಕೇಳಿದ್ರೆ 4 8 ಇದಾವೆ. ಓಕೆ, ಸೊ ಇಲ್ಲಿ ಲೆಫ್ಟಲ್ಲಿ ನಿಮಗೆ 8 ಇದ್ರೆ ಇಲ್ಲಿ ರೈಟಲ್ಲೂ ಸಹ ನಿಮಗೆ 8 ಇರಬೇಕಾ? ಓಕೆ, ಸೊ ಇಲ್ಲಿ ನೋಡಿ 8 ಇದಾವಲ್ವಾ? ಮತ್ತೆ ಇಲ್ಲಾದರೂ ನಿಮಗೆ ಕಾರ್ಬನ್ ಅಣುಗಳು ಕಂಡುಬರ್ತಾ ಇದಾವೆ? ಕಂಡುಬರ್ತಾ ಇಲ್ಲ. ಸರ್ ಹಾಗಾದರೆ ಇದು ಕಾರ್ಬನ್ದು ಸಹ ಬೇಡ ಸರ್ ನನಗೆ. ಇವಾಗ ಈ ಹೈಡ್ರೋಜನ್ ಹೇಳಿ ಸರ್. ಹೌದಾ? ಈ ಹೈಡ್ರೋಜನ್ ಎಷ್ಟು ಕಂಡುಬರ್ತಾ ಇದಾವೆ ಸರ್? ಇಲ್ಲಿ 10, ಇಲ್ಲಿ 2 ಇದೆ. ಸೊ ಮೀನ್ಸ್ 12 20 ಆಯಿತು. ಓಕೆ, 20 ಇದಾವೆ ಅಣುಗಳು. ಆ್ಯಂಡ್ ದೆನ್ ಇಲ್ಲಿ ನೋಡ್ಕೊಳ್ಳಿ, ಎಷ್ಟು? 12 20 ಇದಾವೆ. ಓಕೆ, 20 ಇದಾವೆ. ಬಟ್ ಬೇರೆ ಕಡೆ ನೀವು ನೋಡ್ಕೊಳ್ಳಿ, ಅಲ್ಲಿ ನಿಮಗೆ ಮಿಸ್ ಆಗಿ ಕಂಡು ಬರ್ತವೆ. ಓಕೆ, ಸೊ ನಿಮಗೆ ಒಂದಲ್ಲ ನಿಮಗೆ ಸೇಮ್ ಆಗಿ ಕಂಡು ಬರೋದು, 3 ಸಹ ಸೇಮ್ ಆಗಿ ಕಂಡು ಬರಬೇಕಿಲ್ಲ. ಯಾವ್ಯಾವ ಅಣುಗಳು ಇದಾವೆ? ಇಲ್ಲಿ ನಿಮಗೆ ಕಾರ್ಬನ್ ಇದಾವೆ, ಹೈಡ್ರೋಜನ್ ಇದೆ, ಆ್ಯಂಡ್ ದೆನ್ ಈ ಒಂದು ಆಕ್ಸಿಜನ್ ಇದೆ. ಸೊ ಈ 3 ಸಹ ಏನಿದೆ ಅಲ್ವಾ, ನಿಮಗೆ ಸೇಮ್ ಈಕ್ವಲ್ ಅಲ್ಲಿ ಕಂಡು ಬರಬೇಕು. ಓಕೆ, ಈ ಒಂದು ಯಾರೋನ ಲೆಫ್ಟ್ ಸೈಡಲ್ಲಿ ಆ್ಯಂಡ್ ದೆನ್ ಈ ಒಂದು ಯಾರೋನ ರೈಟ್ ಸೈಡಲ್ಲಿ. ಓಕೆ, ಸೊ ಎಷ್ಟು ನಿಮ್ಗೆ ಗೊತ್ತಿರಬೇಕಾಗತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಉತ್ತರ ಭಾರತದಲ್ಲಿ ಆರಂಭಿಕ ಕಬ್ಬಿಣ ಯುಗದ ವಸಾಹತುಗಳಲ್ಲಿ ಯಾವ ವಿಶಿಷ್ಟ ಕುಂಬಾರಿಕೆಯು ಹೆಗ್ಗುರುತಾಯಿತು ಅಂತ ಕೇಳಿದಾನೆ. ಸರ್, ಯಾವ ರೀತಿಯ ಒಂದು ಕುಂಬಾರಿಕೆ ಹೆಗ್ಗುರುತಾಗಿದೆ? ಯಾವುದರಲ್ಲಿ? ಈ ಒಂದು ಉತ್ತರ ಭಾರತದ ಆರಂಭಿಕ ಕಬ್ಬಿಣದ ಯುಗದ ವಸಾಹತುಗಳಲ್ಲಿ. ಸರ್, ಯಾವ ರೀತಿ ಅಂತ ಕೇಳಿದ್ರೆ ಈ ಒಂದು ಕಂದು ಬಣ್ಣದ ಪಾತ್ರೆ ಅಂತ ಹೇಳಿದ್ವಿ. ಸರ್, ಏನು ಬಣ್ಣ ಬಳೆದಿರತಕ್ಕಂಥ ಒಂದು ಕಂದು ಬಣ್ಣದ ಪಾತ್ರೆ ಏನಿದೆ ಅಲ್ವಾ, ಅದು ವಿಶಿಷ್ಟ ಕುಂಬಾರಿಕೆ ಹೆಗ್ಗುರುತಾಗಿದೆ. ಎಲ್ಲಿ? ಒಂದು ಉತ್ತರ ಭಾರತದ ಆರಂಭಿಕ ಕಬ್ಬಿಣ ಯುಗದ ವಸಾಹತುಗಳಲ್ಲಿ. ಸರಿನಾ? ಸೊ ಇದು ಸಹ ನೆನಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಖಿಲಾಫತ್ ಚಳುವಳಿಯನ್ನು ಬೆಂಬಲಿಸಲು
ಮತ್ತು ಹಿಂದೂ ಮುಸ್ಲಿಂ ಏಕತೆಯನ್ನು ಬಲಪಡಿಸಲು 1919ರಲ್ಲಿ ಯಾವ ಗುಂಪನ್ನು ರಚಿಸಲಾಯಿತು ಅಂತ ಕೇಳಿದ್ದೇನೆ. ಸರ್ನ ಯಾವ ಒಂದು ಗುಂಪನ್ನು ರಚಿಸಲಾಗ್ತದೆ ಸರ್? ಯಾವ ಒಂದು ಗುಂಪು ಅಂತ ಕೇಳಿದ್ರೆ ಒಂದು ಖಿಲಾಫತ್ ಸಮಿತಿ ಅಂತ ಹೇಳ್ತೀವಿ. ಸರ್ನ ಯಾವಾಗ ಇದನ್ನು ರಚನೆ ಮಾಡ್ತಾರೆ? 1919ರಲ್ಲಿ ರಚನೆ ಮಾಡ್ತಾರೆ. ಆ್ಯಂಡ್ ನಿಮಗೆ ಇನ್ನೊಂದು ಸಹ ಗೊತ್ತಿರಲಿ, ಈ ಒಂದು ಖಿಲಾಫತ್ ಸಮಿತಿಯ ಅಧ್ಯಕ್ಷರು ಸಹ ಯಾರಾಗಿರ್ತಾರೆ ಅಂತ ಕೇಳಿದ್ರೆ ಈ ಒಂದು ಮಹಾತ್ಮ ಗಾಂಧೀಜಿಯವರು ಆಗಿರ್ತಾರೆ. ಸರ್ ಅದು ಸಹ ನಿಮ್ಗೆ ಗೊತ್ತಿರಲಿ ಕೇಳ್ಬೋದು. ಈ ಶೌಕತ್ ಅಲಿ ಅವರು ಏನಿದಾರಲ್ವ, ಶೌಕತ್ ಅಲಿ ಬ್ರದರ್ಸ್ ಅವರು ಇದೇ ಒಂದು ಖಿಲಾಫತ್ ಸಮಿತಿಯನ್ನು, ಖಿಲಾಫತ್ ಚಳುವಳಿಯನ್ನು ಮುನ್ನಡೆಸಿರ್ತಕ್ಕಂತಹ ವ್ಯಕ್ತಿಗಳಾಗಿರ್ತಾರೆ. ಓಕೆ, ಇಲ್ಲಾಂದರೆ ಎಲಿಮಿನೇಷನ್ ಮೆಥಡ್ ಮೂಲಕ ನೀವು ಸಹ ಹೇಳ್ಬೋದು ಸರ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 1919ರಲ್ಲಿ ಸ್ಥಾಪನೆ ಇದೆ. ಇಲ್ಲ ಸರ್, ಇದು 1885ರಲ್ಲಿ ಇದು ಸ್ಥಾಪನೆ ಆಗಿದೆ. ಸೊ ಇದು ಆಗಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ನೀವು ಒಂದು ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ಇದು ಸ್ಥಾಪನೆ ಆಗಿರೋದು ಯಾವಾಗ ಅಂತ ಕೇಳಿದ್ರೆ 1906ರಲ್ಲಿ ಅಂತ ಹೇಳ್ತೇವೆ. ಸೊ ಇದು ಸಹ ಆಗಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಹಿಂದೂ ಮಹಾಸಭಾ ರಚನೆ ಆಗಿರೋದು ಯಾವಾಗ ಅಂತ ಕೇಳಿದ್ರೆ 1916ರಲ್ಲಿ. ಓಕೆ, 16 ಮತ್ತು 19ಕ್ಕೆ ಡಿಫ್ರೆನ್ಸ್ ಇದೆ ಅಲ್ವಾ? ಸೊ ಇದು ಸಹ ಆಗೋದಿಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗಿದೆ ಅಂದರೆ ಖಿಲಾಫತ್ ಚಳುವಳಿ ಅಂತ ಸಹ ನೀವು ಹೇಳ್ಬೋದಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸಾಗರದ ಹೊರ ಪದರವು ಬಹುತೇಕ ಬೇರೆ ಬೇರೆ ಬೆಸಾಲ್ಟ್ಗಳಿಂದ ಮಾಡಲ್ಪಟ್ಟಿದೆ. ಇದರ ಸಾಗರ ಕೆಳಗೆ ಎಷ್ಟು ಕಿಲೋಮೀಟರ್ಗಳಷ್ಟು ವಿಸ್ತರಿಸಿದೆ ಅಂತ ಕೇಳಿದ್ದೇನೆ. ಓಕೆ, ಈ ಒಂದು ಓಷನ್ ಕ್ರಸ್ಟ್ ಏನಿದೆಯಲ್ಲ, ಎಷ್ಟು ಕಿಲೋಮೀಟರ್ಗಳಷ್ಟು ವಿಸ್ತರಿಸಿದೆ ಅಂತ. ಎಷ್ಟು ಕಿಲೋಮೀಟರ್ಗಳು ವಿಸ್ತರಿಸಿದೆ ಅಂತ ಕೇಳಿದ್ರೆ 5ರಿಂದ 10 ಕಿಲೋಮೀಟರ್ವರೆಗೂ ಇದು ವಿಸ್ತರಿಸಿದೆ. ಯಾವುದು ಈ ಒಂದು ಓಷಿಯನ್ ಕ್ರಸ್ಟ್ ಅನ್ನೋದು. ಓಷನ್ ಕ್ರಸ್ಟ್ ಎಷ್ಟು ಅಂತ ಕೇಳಿದ್ರೆ ಒಂದು 5ರಿಂದ 10 ಕಿಲೋಮೀಟರ್ ಅಂತ ಹೇಳ್ತೀವಿ. ಸರ್ ಎಷ್ಟು? 5ರಿಂದ 10 ಕಿಲೋಮೀಟರ್. ಆ್ಯಂಡ್ ದೆನ್ ಈ ಒಂದು ಓಜೋನ್ ಏನಿದೆ ಅಲ್ವಾ, ಭೂಮಿಯಿಂದ ಎಷ್ಟು ಕಿಲೋಮೀಟರ್ ಮೇಲ್ಗಡೆ ಕಂಡುಬರುತ್ತೆ ಅಂತ ಕೇಳ್ತೇನೆ. ಅವಾಗ ನೀವು ಹೇಳಬೇಕಾಗತ್ತೆ ಈ 12ರಿಂದ 16 ಕಿಲೋಮೀಟರ್ ಮೇಲ್ಗಡೆ ಈ ಒಂದು ಓಜೋನ್ ಏನಿದೆ ಅಲ್ವಾ ಅದು ಕಂಡು ಬರುತ್ತೆ ಅಂತ ನೀವು ಹೇಳಬೇಕಾಗತ್ತೆ. ಸರ್ ಯಾವುದು? ಈ ಒಂದು ಓಜೋನ್ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಹಲ್ದಾ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಅಂತ ಕೇಳಿದ್ದೇನೆ. ಸರ್ನ ಯಾವ ಹಬ್ಬವನ್ನು? ಈ ಒಂದು ಹಲ್ದಾ ಹಬ್ಬವನ್ನು. ಸರ್ನ ಯಾವುದು? ಹಲ್ದಾ ಹಬ್ಬ ಅಂತ ಹೇಳ್ತೀವಿ. ಈ ಒಂದು ಹಲ್ದಾ ಹಬ್ಬ ಎಲ್ಲಿ ಆಚರಣೆ ಮಾಡ್ತಾರೆ ಅಂತ ಕೇಳಿದ್ರೆ ಈ ಒಂದು ಹಿಮಾಚಲ ಪ್ರದೇಶದಲ್ಲಿ ಆಚರಣೆಯನ್ನು ಮಾಡ್ತಾರೆ. ಯಾವ ಹಬ್ಬ? ಈ ಒಂದು ಹಲ್ದಾ ಹಬ್ಬ ಅಂತ ಹೇಳ್ತೀವಿ. ಸರಿನಾ? ಸೊ ಈ ಒಂದು ಹಲ್ದಾ ಹಬ್ಬ ಎಲ್ಲಿ ಅಂತ ಕೇಳಿದ್ರೆ ಈ ಒಂದು ಹಿಮಾಚಲ ಪ್ರದೇಶದಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಪ್ರಧಾನಮಂತ್ರಿ ಗತಿಶಕ್ತಿ ರಾಷ್ಟ್ರೀಯ ಮಾಸ್ಟರ್ ಪ್ಲಾನ್ ಅನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು ಅಂತ ಕೇಳಿದ್ದೇನೆ. ಸರ್ನ ಇದನ್ನ ಪ್ರಾರಂಭ ಮಾಡಿರ್ತಕ್ಕಂಥ ವರ್ಷ ಯಾವಾಗ? 2021 ಅಂತ. ಸರ್ನ ಯಾವಾಗ ಅಂತ ಕೇಳಿದ್ರೆ ಈ ಒಂದು 2021ರಲ್ಲಿ PM ಗತಿಶಕ್ತಿ ನ್ಯಾಷನಲ್ ಮಾಸ್ಟರ್ ಪ್ಲಾನ್ ಅನ್ನು ರಚನೆ ಮಾಡಲಾಗ್ತದೆ. ಸರ್ನ ಯಾವಾಗ? ಈ ಒಂದು 2021ರಲ್ಲಿ. ಆ್ಯಂಡ್ ದೆನ್ ಪ್ರಧಾನಮಂತ್ರಿ ಮಾತೃತ್ವ ವಂದನಾ ಯೋಜನೆ ಅಭಿಯಾನವನ್ನು, ಈ ಒಂದು ಯೋಜನೆಯನ್ನು ಯಾವ ಒಂದು ವರ್ಷದಲ್ಲಿ ಪ್ರಾರಂಭಿಸಲಾಯಿತು? 2019ರಲ್ಲಿ. ಸರ್ನ ಸೊ ಅದನ್ನು ಸಹ ನೆನ್ಪಿಟ್ಕೊಳ್ಳಿ, ಅದನ್ನು ಸಹ ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ಶಾಸ್ತ್ರೀಯ ನೃತ್ಯವಾದ ಭರತನಾಟ್ಯವು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಹುಟ್ಟುಕೊಂಡಿತು ಅಂತ ಕೇಳಿದ್ದೇನೆ. ಸರ್ ಸೊ ಟೋಟಲಿ ಎಷ್ಟು ಕಂಡು ಬರುತ್ತೆ ನಿಮಗೆ ಶಾಸ್ತ್ರೀಯ ನೃತ್ಯ? ಏನು ಕಂಡು ಬರುತ್ತೆ? ಯಾವುದರ ಪ್ರಕಾರ? ನಮ್ಮ ಭಾರತದ ಸಂಗೀತ ನಾಟಕ ಅಕಾಡೆಮಿಯ ಪ್ರಕಾರ. ಸರ್ ಹಾಗಾದ್ರೆ ಬೇರೆ ಯಾವುದಾದ್ರೂ ಪ್ರಕಾರ ಬೇರೆ ಎಷ್ಟು ಕಂಡು ಬರುತ್ತಾ? ಹೌದು, 9 ಕಂಡು ಬರುತ್ತೆ. ಯಾವುದರ ಪ್ರಕಾರ? ಭಾರತದ ಸಾಂಸ್ಕೃತಿಕ ಇಲಾಖೆಯ ಪ್ರಕಾರ. ಸರ್ನ ಯಾವುದು? ಭಾರತದ ಸಾಂಸ್ಕೃತಿಕ ಇಲಾಖೆಯ ಪ್ರಕಾರ 9 ಕಂಡು ಬರುತ್ತೆ. ಹಾಗಾದ್ರೆ 9ನೇದು ಯಾವುದು ಸರ್? ಈ ಒಂದು ಚೌ ಅಂತ ಹೇಳ್ತೀವಿ. ಸರ್ನ ಯಾವುದು? ಈ ಒಂದು ಚೌ ಅಂತ ಹೇಳ್ತೀವಿ. ಸೊ ಇಲ್ಲಿ ನಿಮಗೆ 8 ಗೊತ್ತಿರಲಿ ಮೊದಲು ಯಾವುದು ಅಂತ ಕೇಳಿದ್ರೆ ಫಸ್ಟ್ ನಾವು ಹೇಳೋದು ಮೋಹಿನಿಯಟ್ಟಂ ಅಂತ ಹೇಳ್ತೀವಿ. ಅಂದ್ರೆ ನೀವು ಒಂದು ಕಥಕಳಿ ಅಂತ ಹೇಳ್ತೀವಿ. ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ? ಮೋಹಿನಿಯಟ್ಟಂ ಮತ್ತು ಕಥಕಳಿ ಕೇರಳದಲ್ಲಿ ಕಂಡುಬರ್ತವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಭರತನಾಟ್ಯಂ ಅಂತ ಹೇಳ್ತೀವಿ. ಸೊ ಇದು ಕಂಡುಬರೋದು ಎಲ್ಲಿ ಅಂದರೆ ತಮಿಳುನಾಡಲ್ಲಿ. ಓಕೆ, ಎಲ್ಲಿ? ತಮಿಳುನಾಡಲ್ಲಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಕುಚಿಪುಡಿ ಅಂತ ಹೇಳ್ತೀವಿ. ಇದು ಕಂಡುಬರೋದು ಎಲ್ಲಿ? ಆಂಧ್ರ ಪ್ರದೇಶದಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಕಥಕ್ ಅನ್ನೋದು ಇಲ್ಲಿ ಕಂಡುಬರೋದು ಎಲ್ಲಿ? ನಿಮಗೆ ಉತ್ತರ ಪ್ರದೇಶದಲ್ಲಿ. ಆ್ಯಂಡ್ ದೆನ್ ಒಡಿಸ್ಸಿ ಕಂಡುಬರೋದು ನಿಮಗೆ ಒಡಿಶಾದಲ್ಲಿ. ಅಂದರೆ ನೀವೊಂದು ಮಣಿಪುರಿ ಕಂಡುಬರೋದು ಎಲ್ಲಿ ಅಂದರೆ ನಿಮಗೆ ಮಣಿಪುರದಲ್ಲಿ. ಅಂದರೆ ನೀವೊಂದು ಸಾತ್ರಿಯ ಅಂತ ಕಂಡುಬರುತ್ತೆ. ಆ ಸಾತ್ರಿಯ ಕಂಡುಬರೋದು ಎಲ್ಲಿ ಅಂತ ಕೇಳಿದ್ರೆ ಒಂದು ಅಸ್ಸಾಮಲ್ಲಿ ಅಂತ ಹೇಳ್ತೀವಿ. ಎಲ್ಲಿ? ಒಂದು ಅಸ್ಸಾಮಲ್ಲಿ. ಸರ್ ಬಿಹು ಅಲ್ಲ ಅಸ್ಸಾಂ? ಹೌದು, ಬಿಹು ಸಹ ನಿಮಗೆ ಅಸ್ಸಾಂ. ಬಟ್ ಬಿಹು ಅನ್ನೋದು ಶಾಸ್ತ್ರೀಯ ನೃತ್ಯವಲ್ಲ. ಸೊ ಈ ಒಂದು ಸಾತ್ರಿಯ ಅನ್ನೋದು ಶಾಸ್ತ್ರೀಯ ನೃತ್ಯವಾಗಿದೆ. ಅಂದರೆ ನಿಮ್ಗೆ ಇನ್ನೊಂದು ಸಹ ಪ್ರಶ್ನೆಯನ್ನು ಕೇಳ್ಬೋದು. ಸೊ ಹಾಗಾದರೆ 9ನೇ ಶಾಸ್ತ್ರೀಯ ನೃತ್ಯ ಯಾವುದು? ಅಥವಾ ಈ ಒಂದು 9ನೇ ಅರೆ ಶಾಸ್ತ್ರೀಯ ನೃತ್ಯ ಯಾವುದು ಅಂತ ಕೇಳ್ಬೋದು. ಅವಾಗ ನೀವು ಹೇಳಬೇಕಾಗತ್ತೆ ಸರ್ ಚೌ ಅಂತ. ಸರ್ ಯಾವ ಚೌ? ಈ ಒಂದು ಚೌ ಅಂತ ಹೇಳಬೇಕಾಗತ್ತೆ. ಎಲ್ಲಿ ಕಂಡು ಬರುತ್ತೆ ಚೌ? ಈ ಒಂದು ಒಡಿಶಾದಲ್ಲಿ ಕಂಡು ಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ಚೌ ಬರುತ್ತೆ ನಿಮಗೆ. ಯಾವುದು? ಪುರುಲಿಯಾ ಚೌ ಅಂತ ಹೇಳ್ತೀವಿ. ಎಲ್ಲಿ ಕಂಡು ಬರುತ್ತೆ? ಜಾರ್ಖಂಡದಲ್ಲ, ಅಥವಾ ಈ ಒಂದು ವೆಸ್ಟ್ ಬೆಂಗಾಲ್ ಅಲ್ಲ. ಸೊ ಟೋಟಲಿ 3 ಚೌ ಕಂಡು ಬರುತ್ತಲ್ವಾ? ಒಂದು ಚೌ ಯಾವುದು? ಮಯೂರ್ಭಂಜ್ ಚೌ. ಇನ್ನೊಂದು ಚೌ ಯಾವುದು? ಈ ಒಂದು ಪುರುಲಿಯಾ ಚೌ ಅಂತ ಹೇಳ್ತೀವಿ. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ಯಾವುದು? 9ನೇ ಅರೆ ಶಾಸ್ತ್ರೀಯ ನೃತ್ಯ ಯಾವುದು? ಈ ಒಂದು ಚೌ ಅಂತ ಹೇಳ್ತೀವಿ. ಸರ್ ಸೊ ಇದು ಮೂಲತಃ ಮಯೂರ್ಭಂಜ್ ಅನ್ನುವ ಒಂದು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಮಯೂರ್ಭಂಜ್ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಈ ಒಂದು ಒಡಿಶಾದಲ್ಲಿ ಕಂಡುಬರ್ತಕ್ಕಂಥ ಒಂದು ಜಿಲ್ಲೆಯಾಗಿದೆ. ಓಕೆ, ಅಂದರೆ ನೆಕ್ಸ್ಟ್ ಕರ್ನಾಟಕದಲ್ಲಿ ಯಾವುದಾದ್ರೂ ಶಾಸ್ತ್ರೀಯ ನೃತ್ಯಗಳು ಕಂಡುಬರ್ತವೆ? ಕರ್ನಾಟಕದಲ್ಲಿ ಶಾಸ್ತ್ರೀಯ ನೃತ್ಯಗಳು ಕಂಡುಬರೋದಿಲ್ಲ. ಸೊ ಇದರ ಬದಲಾಗಿ ಜಾನಪದ ನೃತ್ಯಗಳು ಕಂಡುಬರ್ತವೆ. ಯಾವುದೇ ಹೇಳ್ತೀವಿ ನಾವು? ಯಕ್ಷಗಾನ ಅಂತ ಹೇಳ್ತೀವಿ. ಅಂದರೆ ಹುತ್ತುರಿ ಅಂತ ಏನಿದೆ ಅಲ್ವಾ, ಆ ಒಂದು ಹುತ್ತುರಿ ಅನ್ನುವ ಒಂದು ಜಾನಪದ ನೃತ್ಯವೂ ಸಹ ನಮ್ಮ ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂಥ ಒಂದು ಜಾನಪದ ನೃತ್ಯವಾಗಿದೆ. ಅಂದರೆ ನೆಕ್ಸ್ಟ್ ಕೇರಳದಲ್ಲಿ ಯಾವುದು? ಇಲ್ಲಿ ಇದಾವಲ್ಲ, ಕೇರಳದಲ್ಲಿ 2 ಕಂಡುಬರ್ತವೆ ನೋಡಿ. ಯಾವುದು? 2 ಶಾಸ್ತ್ರೀಯ ನೃತ್ಯಗಳು. ಒಂದು ಕಥಕಳಿ, ಇನ್ನೊಂದು ಯಾವುದು ಅಂತ ಕೇಳಿದ್ರೆ ಮೋಹಿನಿಯಟ್ಟಂ ಅಂತ ಹೇಳ್ತೀವಿ. ಸರ್ನ ಈ ಮೋಹಿನಿಯಟ್ಟಂ ಏನಿದೆ ಅಲ್ವಾ, ಇದ್ರ ಬಗ್ಗೆ ವಿಶೇಷತೆ ಕೇಳ್ತೇನೆ. ಮೋಹಿನಿಯಟ್ಟಂ ಅನ್ನೋದನ್ನ ಏಕ ಮಹಿಳೆ ಮಾತ್ರ, ಸರ್ನ ಈ ಒಂದು ಸಿಂಗಲ್ ಮಹಿಳೆ ಮಾತ್ರ ಇದನ್ನ ಪ್ರದರ್ಶನವನ್ನು ಮಾಡ್ತಾರೆ. ಯಾವುದು? ಮೋಹಿನಿಯಟ್ಟಂನ. ಆ್ಯಂಡ್ ಈ ಒಂದು ಉತ್ತರ ಪ್ರದೇಶದಲ್ಲಿ ಕಥಕ್ ಅಂತ ಇದೆ. ಸರಿನಾ? ಯಾವುದು? ಈ ಒಂದು ಕಥಕ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮೊದಲ ಪಂಚವಾರ್ಷಿಕ ಯೋಜನೆಯಲ್ಲಿ ಈ ಕೆಳಗಿನ ಯಾವ ವಲಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿತ್ತು ಅಂತ ಕೇಳಿದ್ದೇನೆ. ಸರ್ ಈ ಒಂದು ಮೊದಲ ಪಂಚವಾರ್ಷಿಕ ಯೋಜನೆಯಲ್ಲಿ ಕೃಷಿಗೆ
ಅತಿ ಹೆಚ್ಚು ಒತ್ತನ್ನು ನೀಡ್ತಾರೆ. ಆ್ಯಂಡ್ ದೆನ್ ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಅಗೇನ್ ಈ ಒಂದು ಕೈಗಾರಿಕೆಗಳಿಗೆ ಅಗೇನ್ ಅಲ್ಲ ಈ ಒಂದು ಕೈಗಾರಿಕೆಗಳಿಗೆ ಭಾರಿ ಕೈಗಾರಿಕೆಗಳಿಗೆ ಆದ್ಯತೆಯನ್ನು ನೀಡ್ತಾರೆ. ಯಾವುದರಲ್ಲಿ ಈ ಒಂದು ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ. ಆ್ಯಂಡ್ ದೆನ್ ಅಗೇನ್ ಮತ್ತೆ ಮೂರನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕೃಷಿಗೆ ಮತ್ತೆ ಬೆಂಬಲವನ್ನು ನೀಡ್ತಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಐದನೇ ಪಂಚವಾರ್ಷಿಕ ಯೋಜನೆ ಏನಿದೆಯಲ್ವ ಇದರಲ್ಲಿ ಈ ಒಂದು ಬಡತನ ನಿರ್ಮೂಲನೆ ಬಗ್ಗೆ ಅತಿ ಹೆಚ್ಚು ಕಾಳಜಿಯನ್ನು ತೋರಿಸ್ತಾರೆ. ಯಾವುದರಲ್ಲಿ ಒಂದು ಐದನೇ ಪಂಚವಾರ್ಷಿಕ ಯೋಜನೆಯಲ್ಲಿ. ಇದು ಸಹ ನಿಮ್ಗೆ ಗೊತ್ತಿರಬೇಕಾಗತ್ತೆ, ಕೇಳ್ತಾನೆ ನಿಮಗೆ. ಆ್ಯಂಡ್ ದೆನ್ ಮೂಲ ಸೌಕರ್ಯದ ಬಗ್ಗೆ ಇದು ಏನಿದೆ ಅಲ್ವಾ ನಾಲ್ಕನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಸಹ ಇದರ ಬಗ್ಗೆ ಸ್ವಲ್ಪ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 1951ರಿಂದ 1990 ಅವಧಿಯು ಎಷ್ಟು ಪಂಚವಾರ್ಷಿಕ ಯೋಜನೆಗಳನ್ನು ಹೊಂದಿತ್ತು ಅಂತ. ಸರ್ ಹಾಗಾದರೆ ಇವಾಗ ಎಷ್ಟು ಅಂತ ಎಣಿಸ್ಕೋತ ಕೂಡಬೇಕಾಗತ್ತಲ್ಲ. ಹೌದು, ಎಣಿಸೋಣ ಬನ್ನಿ. ಎಷ್ಟು? 1951ರಿಂದ 56ರವರೆಗೆ ಮೊದಲನೇ ಪಂಚವಾರ್ಷಿಕ ಯೋಜನೆ, 56ರಿಂದ 61ರವರೆಗೆ ಎರಡನೇ ಪಂಚವಾರ್ಷಿಕ ಯೋಜನೆ, 61ರಿಂದ 66ರವರೆಗೆ ಮೂರನೇ ಪಂಚವಾರ್ಷಿಕ ಯೋಜನೆ, 66ರಿಂದ 69 ಏನಿದೆಯಲ್ವ ಇದು ರದ್ದಾಗುತ್ತೆ. ಮೀನ್ಸ್ ಇಲ್ಲಿ ಮೊದಲ ಯೋಜನಾ ರಜಾವಧಿ ಅಂತ ಹೇಳ್ತೀವಿ. ಸರ್ ಇದನ್ನು ಏನಂತ ಹೇಳ್ತೀವಿ? ಮೊದಲ ಯೋಜನಾ ರಜಾವಧಿ ಅಂತ ಹೇಳ್ತೀವಿ. ಸೊ ಇದು ಇಲ್ಲ. ಅದೇ ನೆಕ್ಸ್ಟ್ ಈ 69ರಿಂದ 74ರವರೆಗೆ ನಾಲ್ಕನೇ ಪಂಚವಾರ್ಷಿಕ ಯೋಜನೆ ಅಂತ ಹೇಳ್ತೀವಿ. ಯಾವುದು? ನಾಲ್ಕನೇ ಪಂಚವಾರ್ಷಿಕ ಯೋಜನೆ. ಅದನ್ನು 74ರಿಂದ 78ರವರೆಗೆ ಈ ಐದನೇ ಪಂಚವಾರ್ಷಿಕ ಯೋಜನೆ ಅಂತ ಹೇಳ್ತೀವಿ. ಅಂದರೆ ನೆಕ್ಸ್ಟ್ 78ರಿಂದ 80 ಏನಿದೆಯಲ್ವಾ ಇಲ್ಲಿ ಮತ್ತೆ ರದ್ದಾಗುತ್ತೆ. ಬಟ್ ಇದನ್ನು ಎರಡನೇ ಯೋಜನಾ ರಜಾವಧಿ ಅಂತ ಹೇಳೋದಿಲ್ಲ. ಸೊ ಇದರ ಬದಲಾಗಿ ಇದನ್ನು ರದ್ದು ಮಾಡ್ತಾರೆ ಅಂತ ಹೇಳ್ತೀವಿ ನಾವು. ಇದನ್ನು ಏನಂತ ಅಂದರೆ ರದ್ದು ಮಾಡ್ತಾರೆ ಅಂತ ಹೇಳ್ತೀವಿ. ಅಂದರೆ ನೆಕ್ಸ್ಟ್ 80ರಿಂದ 85 ಇದು ಎಷ್ಟನೇದು ಅಂತ ಕೇಳಿದ್ರೆ ಇದು ಆರನೇ ಪಂಚವಾರ್ಷಿಕ ಯೋಜನೆ. ಆ್ಯಂಡ್ ನೆಕ್ಸ್ಟ್ 85ರಿಂದ 90 ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗತ್ತೆ ಏಳನೇ ಪಂಚವಾರ್ಷಿಕ ಯೋಜನೆ ಅಂತ. ಓಕೆ, ಹೇಳಿದೆ ಅಲ್ವಾ ಆನ್ಸರ್? ಓಕೆ, ಹೇಳಿದೆ ಸರ್. ಆ್ಯಂಡ್ ದೆನ್ ನೆಕ್ಸ್ಟ್ ಸರ್ ಅದನ್ನು ಸಹ ಹೇಳ್ಬಿಡಿ ಅಲ್ಲ. ಓಕೆ, ಈ 1990ರಿಂದ 92ರವರೆಗೆ ಮತ್ತೆ ಎರಡನೇ ಯೋಜನಾ ರಜಾವಧಿ ಅಂತ ಹೇಳ್ತೀವಿ. ಸರ್ ಏನು? ಈ ಒಂದು ಎರಡನೇ ಯೋಜನಾ ರಜಾವಧಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ 92ರಿಂದ 97 ಈ ಎಂಟನೇ ಪಂಚವಾರ್ಷಿಕ ಯೋಜನೆ ಅಂತ ಹೇಳ್ತೀವಿ. ಆ್ಯಂಡ್ 97ರಿಂದ 2000 ಎಷ್ಟಾಗುತ್ತೆ? 2. ಓಕೆ, ಈ ಒಂದು 2002ನ್ನು 9ನೇ ಪಂಚವಾರ್ಷಿಕ ಯೋಜನೆ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ 2002ರಿಂದ 7ನ್ನು ಈ 10ನೇ ಪಂಚವಾರ್ಷಿಕ ಯೋಜನೆ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ 7ರಿಂದ ಯಾವಾಗ 12ರವರೆಗೆ, ಯಾವಾಗ 2007ರಿಂದ 12ರವರೆಗೆ ಇದನ್ನು ನಾವು 11ನೇ ಪಂಚವಾರ್ಷಿಕ ಯೋಜನೆ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ 2012ರಿಂದ 2017ರವರೆಗೆ ಈ 12ನೇ ಪಂಚವಾರ್ಷಿಕ ಯೋಜನೆ ಅಂತ ಹೇಳ್ತೀವಿ. ಸೊ ಟೋಟಲಿ ಎಷ್ಟು ಪಂಚವಾರ್ಷಿಕ ಯೋಜನೆಗಳು ಬಂದು ಅಂತ ಕೇಳಿದ್ರೆ 12 ಪಂಚವಾರ್ಷಿಕ ಯೋಜನೆಗಳು ನಮ್ಮ ಭಾರತದಲ್ಲಿ ಬಂದಿವೆ. ಸರಿನಾ? ಸೊ ಅದಾದ ನಂತರ ನೆಕ್ಸ್ಟ್ ಏನು ಬಂದಿದ್ದಾವೆ ಅಂತ ಕೇಳಿದ್ರೆ ಇವಾಗ ನೀತಿ ಆಯೋಗ ಬಂದಿದೆ. ಸರಿನಾ? ಮೀನ್ಸ್ ಈ ಒಂದು ನೀತಿ ಆಯೋಗ ಯೋಜನೆಗಳನ್ನು ಹಾಕುತ್ತೆ. 1 ವರ್ಷದ್ದು, 3 ವರ್ಷದ್ದು, 5 ವರ್ಷದ್ದು ಮತ್ತು 7 ವರ್ಷದ ಯೋಜನೆಗಳನ್ನು ಹಾಕೊಳ್ಳುತ್ತೆ. ಓಕೆ, ಇದು ಸಹ ನಿಮ್ಗೆ ಗೊತ್ತಿರಲಿ, ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಜಗಜಿತ್ ಸಿಂಗ್ ಅವರು ಈ ಕೆಳಗಿನ ಯಾವ ಸಂಗೀತ ಪ್ರಕಾರಕ್ಕೆ ಸಂಬಂಧಿಸಿದ್ದಾರೆ? ಈ ಒಂದು ಜಗಜಿತ್ ಸಿಂಗ್ ಏನಿದಾರಲ್ವ ಅವರು ಗಜಲ್ಗೆ ಸಂಬಂಧಿಸಿದ್ದಾರೆ. ಯಾವುದಕ್ಕೆ ಸಂಬಂಧಿಸಿದ್ದಾರೆ? ಈ ಒಂದು ಗಜಲ್ಗೆ ಸಂಬಂಧಿಸಿದ್ದಾರೆ ಅಂತ ಹೇಳ್ತೀವಿ. ಯಾರು? ಈ ಒಂದು ಜಗಜಿತ್ ಸಿಂಗ್ ಅವರು. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2011ರ ಭಾರತ ಜನಗಣತಿ ಪ್ರಕಾರ ಈ ಕೆಳಗಿನ ಯಾವ ರಾಜ್ಯವು ಅತ್ಯಂತ ಕಡಿಮೆ ಜನಸಂಖ್ಯೆಯನ್ನು ಹೊಂದಿದೆ ಅಂತ ಕೇಳಿದ್ದೇನೆ. ಸರ್ ಯಾವ ಒಂದು ರಾಜ್ಯ ಅತಿ ಕಡಿಮೆ ಜನಸಂಖ್ಯೆ ಹೊಂದಿದೆ ಸರ್? ಸರ್ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರೋದು ಸಿಕ್ಕಿಂ ಅಲ್ಲ ಸರ್? ಹೌದು, ಸಿಕ್ಕಿಂ ನಂತರ ಯಾವ್ದು ಕಂಡು ಬರುತ್ತೆ ನಿಮಗೆ? ಮಿಜೋರಾಮೇ ಕಂಡು ಬರುತ್ತಲ್ವಾ? ಹೌದು, ಇದೇ ಒಂದು ಮಿಜೋರಾಂ ಕಂಡು ಬರುತ್ತೆ. ಓಕೆ, ಸೊ ಸಿಕ್ಕಿಂ ಕೊಟ್ಟಿದ್ದ ನಿಮಗೆ. ಓಕೆ, ಸಿಕ್ಕಿಂ ಹಾಕಬೇಕು. ಸಿಕ್ಕಿಂ ಕೊಟ್ಟೇ ಇಲ್ಲ ಅಂತಂದ್ರೆ ಅವಾಗ ಏನು ಬಿಟ್ಟು ಬರ್ತೀರಾ? ಇಲ್ಲ, ಹಾಗೆ ನೆಕ್ಸ್ಟ್ ಸೆಕೆಂಡ್ ಯಾವುದಿದೆ ಅಂತ ನೋಡಬೇಕಾಗುತ್ತೆ. ಅವಾಗ ನೀವು ಟಿಕ್ ಹಾಕಿ ಬರಬೇಕಾಗತ್ತೆ. ಆ್ಯಂಡ್ ಅತಿ ಚಿಕ್ಕ ರಾಜ್ಯಗಳು ಅಂತ ನಿಮಗೆ ಗೊತ್ತಿರಬೇಕು. ಯಾವುದಾದ್ರು ಅತಿ ಚಿಕ್ಕ ರಾಜ್ಯಗಳು, ಫಸ್ಟ್ ಹೇಳೋದು ಈ ಒಂದು ಗೋವಾ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಸೆಕೆಂಡ್ ಹೇಳೋದು ಈ ಒಂದು ಸಿಕ್ಕಿಂ ಅಂತ ಹೇಳ್ತೀವಿ. ಥರ್ಡ್ ಯಾವುದು ಅಂದರೆ ಈ ಒಂದು ತ್ರಿಪುರಾ ಅಂತ ಹೇಳ್ತೀವಿ. ನಾಲ್ಕನೇದು ಯಾವುದು ಅಂದರೆ ಈ ಒಂದು ನಾಗಾಲ್ಯಾಂಡ್ ಅಂತ ಹೇಳ್ತೀವಿ. GSTN ಅಂತ ನೆನ್ಪಿಟ್ಕೊಳ್ಳಿ. ಓಕೆ, GST ಗೂಡ್ ಸರ್ವಿಸ್ ಟ್ಯಾಕ್ಸ್ N. ಓಕೆ, ನಂಬರ್ ಹೀಗೆ ನೆನ್ಪಿಟ್ಕೊಳ್ಳಿ. ಇದು ನೆನ್ಪುಳಿತು ನಿಮಗೆ. ಅಂದರೆ ಅತಿ ದೊಡ್ಡ ರಾಜ್ಯಗಳು ಯಾವುದು ನಿಮಗೆ? ಸರ್ ರಾಜಸ್ಥಾನ ಸರ್. ರಾಜಸ್ಥಾನ ಆದ ನಂತರ ಇಲ್ಲಿ ಮಧ್ಯಪ್ರದೇಶ ಸರ್. ಮಧ್ಯಪ್ರದೇಶ ಆದ ನಂತರ ಇಲ್ಲಿ ಮಹಾರಾಷ್ಟ್ರ ಸರ್. ಮಹಾರಾಷ್ಟ್ರ ಆದ ನಂತರ ನೆಕ್ಸ್ಟ್ ಇಲ್ಲಿ ಯಾವುದು ಬರುತ್ತೆ ಅಂದರೆ ಉತ್ತರ ಪ್ರದೇಶ ಬರುತ್ತೆ ಸರ್. ಇದು ಸರ್. ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿ ಬರೋದು ವೆಸ್ಟ್ ಬೆಂಗಾಲ್ ಸರ್. ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿ ಬಿಹಾರ ಬರುತ್ತೆ ಸರ್. ಓಕೆ, ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ಇಲ್ಲ, ಇದಲ್ಲ. ಸೊ ಇಲ್ಲಿ ಗುಜರಾತ್ ಅಂತ ಕಂಡು ಬರುತ್ತೆ. ಗುಜರಾತ್ ಆದ ನಂತರ ನಮ್ಮ ಕರ್ನಾಟಕವೇ ಕಂಡು ಬರುತ್ತೆ. ಸರಿನಾ? ಸೊ ಇದು ಸಹ ಗೊತ್ತಿರಲಿ. ಬಟ್ ನಿಮಗೆ ಟಾಪ್ 4 ಆದರೂ ಗೊತ್ತಿರಬೇಕಾಗತ್ತೆ. ಯಾವುದು? ರಾಜಸ್ಥಾನ, ಮಧ್ಯಪ್ರದೇಶ, ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶ ಅನ್ನೋದು. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಯಾವ ನಿರ್ದೇಶಕ ತತ್ವವು ಸ್ವ ಆಡಳಿತಕ್ಕಾಗಿ ಗ್ರಾಮ ಪಂಚಾಯಿತಿ ವ್ಯವಸ್ಥೆಯನ್ನು ಪ್ರತಿಪಾದಿಸುತ್ತದೆ? ಸರಿನಾ? ಈ ಒಂದು ನಿಮಗೆ ಕೆಲವೊಂದು ಆರ್ಟಿಕಲ್ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಏನು 40ನೇ ಆರ್ಟಿಕಲ್ ಏನು ಹೇಳುತ್ತೆ? ಗ್ರಾಮ ಪಂಚಾಯಿತಿ ಬಗ್ಗೆ ಹೇಳುತ್ತೆ. ಅಂದರೆ 44ನೇ ಎದ್ರ ಬಗ್ಗೆ ಹೇಳುತ್ತೆ? UCC ಬಗ್ಗೆ ಹೇಳುತ್ತೆ. ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಹೇಳ್ತೀವಿ. ಇಲ್ಲಾಂದರೆ ಏಕರೂಪ ನಾಗರಿಕ ಸಮಿತಿ ಅಂತ ಹೇಳ್ತೀವಿ. ಏನು? ಏಕರೂಪ ನಾಗರಿಕ ಸಮಿತಿಯ ಬಗ್ಗೆ ಹೇಳ್ತಕ್ಕಂಥ ಒಂದು ವಿಧಿ ಯಾವುದು ಅಂತ ಕೇಳಿದ್ರೆ 44ನೇ ವಿಧಿ. ಇದನ್ನು ಅಳವಡಿಸಿಕೊಂಡಿರ್ತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದ್ರೆ ಈ ಒಂದು ಸ್ವತಂತ್ರ ನಂತರ ಈ ಒಂದು ಉತ್ತರಾಖಂಡ್ ರಾಜ್ಯ. ಸರಿನಾ? ಆ್ಯಂಡ್ ದೆನ್ ಎರಡನೇ ರಾಜ್ಯ ಯಾವುದು ಅಳವಡಿಸ್ಕೊಳ್ಬೇಕು ಅಂತ ಇವಾಗ ಪ್ಲಾನ್ ಮಾಡ್ತಿದೆ ಅಂತ ಕೇಳಿದ್ರೆ ಈ ಒಂದು ಗುಜರಾತ್. ಆ್ಯಂಡ್ ದೆನ್ ನೆಕ್ಸ್ಟ್ ಸ್ವತಂತ್ರದ ಮೊದಲೇ ಈ ಒಂದು ಅಳವಡಿಸ್ಕೊಂಡಿರ್ತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದ್ರೆ ಗೋವಾ ಅಂತ ಹೇಳ್ತೀವಿ. ಯಾವುದನ್ನ? ಈ ಒಂದು UCC ಅನ್ನು. ಸರಿನಾ? ಆ್ಯಂಡ್ ದೆನ್ ಈ ಒಂದು 46ನೇ ವಿಧಿ ಏನಂತ ಹೇಳುತ್ತೆ? ಇದು ಈ ಸಮಾಜದ ದುರ್ಬಲ ಬುಡಕಟ್ಟು ಮೀನ್ಸ್ ದುರ್ಬಲ ವರ್ಗದವರ ಒಂದು ಹಿತಾಸಕ್ತಿಗಳ ಬಗ್ಗೆ ಹೇಳುತ್ತೆ. ಯಾವುದು? ಈ ಒಂದು 46ನೇ ವಿಧಿ ಅಂತ ಹೇಳ್ತೀವಿ. ಸರಿ, ಅದು ಸಹ ನಿಮ್ಗೆ ಗೊತ್ತಿರಲಿ, ಅದು ಸಹ ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ನೈಸರ್ಗಿಕ ಸಂಪನ್ಮೂಲಗಳು ಅಪರಿಮಿತವಾಗಿದ್ದಾಗ ಜನಸಂಖ್ಯೆಯು ಕ್ಷಿಪ್ರ ವೇಗದಲ್ಲಿ ಬೆಳೆಯುತ್ತದೆ. ಹೆಚ್ಚುತ್ತಿರುವ ಜನಸಂಖ್ಯೆಯ ಗಾತ್ರದ ಈ ವೇಗ ವರ್ಧಿಸುವ ಮಾದರಿಯನ್ನು ಹೀಗೆ ಕರೆಯಲಾಗುತ್ತದೆ ಅಂತ ಕೇಳಿದ್ರೆ ಸರ್ ಏನಂತ ಕರೆಯಲಾಗ್ತದೆ? ನಾವು ಈ ಒಂದು ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಒಂದು ಘಾತೀಯ ಬೆಳವಣಿಗೆ, ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅಂತ ಹೇಳ್ತೀವಿ ಸರ್ನ. ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳಬಹುದು.
ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ 2023-24 ಹಣಕಾಸು ವರ್ಷಕ್ಕೆ ಕೇಂದ್ರ ಬಜೆಟ್ನಲ್ಲಿ ಎಷ್ಟು ಆದ್ಯತೆಗಳನ್ನು ಅಳವಡಿಸಿಕೊಳ್ಳಲಾಗಿದೆ ಅಂತ ಕೇಳಿದ್ದೇನೆ. ಸರ್ ಎಷ್ಟು ಆದ್ಯತೆಗಳು ಅಂತ ಕೇಳಿದ್ರೆ 7 ಆದ್ಯತೆಗಳನ್ನು ಅಳವಡಿಸಿಕೊಳ್ಳಲಾಗಿದೆ. ಸೊ ಇವಾಗ ನೀವು ನೆಕ್ಸ್ಟ್ ನೆನ್ಪಿಟ್ಕೊಳ್ಬೇಕಾಗಿರೋದು ಏನು ಅಂತ ಕೇಳಿದ್ರೆ 2024-25 ಒಂದು ಬಜೆಟ್ ಆ್ಯಂಡ್ ದೆನ್ 2025 ಮತ್ತು 26 ನೆಕ್ಸ್ಟ್ ಬಜೆಟ್ ಆಗುತ್ತಲ್ವ ಇನ್ನು ಫೆಬ್ರವರಿ 1ನೇ ತಾರೀಕು ಆಗುತ್ತೆ ಸರ್. ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾರನ್ನು ರಾಜ್ಯ ಕಾರ್ಯಾಂಗವಾಗಿ ಪರಿಗಣಿಸುವುದಿಲ್ಲ ಅಂತ ಕೇಳಿದ್ದೇನೆ. ಸರ್ ರಾಜ್ಯ ಕಾರ್ಯಾಂಗ ಯಾರು ಸರ್, ಯಾರ್ಯಾರು ಅಂತ ಕೇಳಿದ್ರೆ ಈ ರಾಜ್ಯಪಾಲರು ಅಂತ ಹೇಳ್ತೀವಿ, ಮುಖ್ಯಮಂತ್ರಿಗಳು ಅಂತ ಹೇಳ್ತೀವಿ, ಅಂದರೆ ಈ ಒಂದು ಮಂತ್ರಿಮಂಡಲ ಅಂತ ಹೇಳ್ತೀವಿ ಸರ್. ಮಂತ್ರಿಮಂಡಲ, ಮುಖ್ಯಮಂತ್ರಿಗಳು ಮತ್ತು ರಾಜ್ಯಪಾಲರು ಏನಿದೆಯಲ್ವ ಈ ಒಂದು ರಾಜ್ಯದ ಕಾರ್ಯಾಂಗವಾಗಿ ಅವರು ಪರಿಗಣನೆ ಆಗ್ತಾರೆ. ಪರಿಗಣನೆ ಆಗದೇ ಇರೋರು ಯಾರು ಅಂತ ಕೇಳಿದ್ರೆ ಈ ಒಂದು ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು. ಪ್ರಸ್ತುತ ನಮ್ಮ ಕರ್ನಾಟಕದ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಯಾರಾಗಿದ್ದಾರೆ ಸರ್, ವಿಭು ಬಕ್ರು ಅವರು ಯಾರು ಅಂತ ಹೇಳ್ತೀವಿ, ವಿಭು ಬಕ್ರು ಅಂತ ಹೇಳ್ತೀವಿ ಸರ್. ಸೊ ಇದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ನೃತ್ಯಗಾರರು ಛೌ ನೃತ್ಯಕ್ಕಾಗಿ 2018ರಲ್ಲಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದರು ಅಂತ ಕೇಳಿದ್ದೇನೆ ಸರ್. ಸೊ ಇದನ್ನು ನಿಮಗೆ ಆಲ್ರೆಡಿ 2ನೇ ಸರಿ ಇದು ರಿಪೀಟ್ ಇದು. ನೀವೇನಾದರೂ ಕಂಟಿನ್ಯೂ ಆಗಿ ಕ್ಲಾಸ್ಗಳನ್ನು ಮೀನ್ಸ್ ಈ SSGD ಕ್ಲಾಸ್ಗಳನ್ನು ಕೇಳ್ತಾ ಬಂದಿದ್ರೆ ಸೊ ಇದು ನೀವು ಈಸಿಯಾಗಿ ಹೇಳ್ತೀರಾ ಸರ್ ಇದು ರಿಪೀಟ್ ಆಗಿದೆ ಸರ್ ಇದು ಅಂತ. ಯಾವುದು ಈ ಒಂದು ತಪನ್ ಕುಮಾರ್ ಪಟ್ನಾಯಕ್ ಅವರಿಗೆ. ಓಕೆ. ಸೊ ಇವರಿಗೆ 2018ರಲ್ಲಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಸೊ ಇವರು ಎದಕ್ಕೆ ಸಂಬಂಧಪಟ್ಟಿದ್ದಾರೆ, ಛೌ ನೃತ್ಯಕ್ಕೆ ಸಂಬಂಧಪಟ್ಟಿದ್ದಾರೆ. ಯಾರು ಈ ಒಂದು ತಪನ್ ಕುಮಾರ್ ಪಟ್ನಾಯಕ್ ಅವರು, ಯಾರು ಈ ಒಂದು ತಪನ್ ಕುಮಾರ್ ಪಟ್ನಾಯಕ್ ಅವರು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಸಚಿವಾಲಯವು ತೈಲ ಕ್ಷೇತ್ರಗಳ ತಿದ್ದುಪಡಿ ಮಸೂದೆ 2024 ಸಂಸತ್ತಿನಲ್ಲಿ ಮಂಡಿಸಿದೆ ಅಂತ ಕೇಳಿದ್ದೇನೆ ಸರ್. ಯಾವುದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಅಂತ ಹೇಳ್ತೀವಿ ಸರ್. ಯಾವುದು ಈ ಒಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ. ಸೊ ಇದು ಏನಿದೆ ಅಲ್ವಾ ಈ ತೈಲ ಕ್ಷೇತ್ರಗಳ ತಿದ್ದುಪಡಿ ಮಸೂದೆಯನ್ನು ಸಂಸತ್ನಲ್ಲಿ ಮಂಡಿಸಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2024 ಆಗಸ್ಟ್ 1ರಂದು ಕೇಂದ್ರ ಲೋಕಸೇವಾ ಆಯೋಗದ ಹೊಸ ಅಧ್ಯಕ್ಷರನ್ನಾಗಿ ಯಾರನ್ನು ನೇಮಿಸಲಾಯಿತು ಅಂತ ಕೇಳಿದ್ದೇನೆ ಸರ್. ಯಾರನ್ನು ನೇಮಿಸಲಾಗಿದೆ ಸರ್, ಯಾರು ಅಂತ ಕೇಳಿದ್ರೆ ಪ್ರೀತಿ ಸುದಾನ್ ಅವರು. ಓಕೆ. ಸೊ ಇವರು ಸಹ ಹೋಗಿದ್ದಾರೆ. ಇವರು ಹೋದ ನಂತರ ಯಾರು ಬಂದಿದ್ದಾರೆ ಅಂತ ಕೇಳಿದ್ರೆ ಇವಾಗ ಪ್ರಸ್ತುತ ಅಜಯ್ ಕುಮಾರ್ ಅವರು ಬಂದಿದ್ದಾರೆ ನೋಡಿ. ಯಾರು ಈ ಅಜಯ್ ಕುಮಾರ್ ಅವರು ಅಂತ ಹೇಳಿದ್ವಿ ಸರ್. ಅಜಯ್ ಕುಮಾರ್ಗಿಂತ ಹಿಂದೆ ಯಾರಿದ್ರು, ಪ್ರೀತಿ ಸುದಾನ್ ಅವರಿದ್ರು. ಈ ಪ್ರೀತಿ ಸುದಾನ್ ಅವ್ರಿಗಿಂತ ಹಿಂದೆ ಯಾರಿದ್ರು, ಅವಾಗ ನಾವು ಹೇಳ್ತೀವಿ ಈ ಮನೋಜ್ ಸೋನಿ ಅಂತ ಹೇಳ್ತೀವಿ ಸರ್. ಯಾರು ಅಂತ ಇದ್ರು ಅಂತ ಹೇಳ್ತೀವಿ ಈ ಒಂದು ಮನೋಜ್ ಸೋನಿ ಅಂತ ಹೇಳ್ತೀವಿ ಸರ್. ಅವ್ರ ಹೆಸರು ಸಹ ನೆನ್ಪಿಟ್ಕೊಳ್ಳಿ, ಕಾಲಾನುಕ್ರಮದಲ್ಲಿ ನಿಮಗೆ ಕೇಳ್ಬೋದು. ಯಾಕಂದರೆ ರೀಸೆಂಟಾಗಿ ಅವರೆಲ್ಲ ನೇಮಕ ಆಗಿದ್ದಾರಲ್ವಾ, ಮೀನ್ಸ್ ಬದಲಿ ಆಗಿದ್ದಾರಲ್ವ. ಸೊ ಅದಕ್ಕೆ ನಿಮಗೆ ಕೇಳೋ ಚಾನ್ಸಸ್ ಸಹ ಇರುತ್ತೆ. ಓಕೆ. ಪ್ರಸ್ತುತ ಯಾರು ಅಂತ ಕೇಳಿದ್ರೆ ಒಂದು ಅಜಯ್ ಕುಮಾರ್ ಅವರು ಅಂತ ಹೇಳ್ತೀವಿ. ಸೊ ಹಾಗಾದರೆ ಇವರಿಗೆ ಈ UPSC ಅಧ್ಯಕ್ಷರನ್ನ ನೇಮಕ ಮಾಡ್ತಕ್ಕಂಥ ಒಂದು ವಿಧಿ ಯಾವುದು ಅಂತ ಕೇಳ್ತೀನಿ. ಅವಾಗ ನೀವು ಹೇಳಬೇಕಾಗುತ್ತೆ 316ನೇ ವಿಧಿ. ಸೊ ಇವರನ್ನು ಯಾರು ನೇಮಕ ಮಾಡ್ತಾರೆ, ರಾಷ್ಟ್ರಪತಿಗಳು ಇವರನ್ನು ನೇಮಕ ಮಾಡ್ತಾರೆ ಸರಿನಾ. ಬಟ್ UPSC ಆಯೋಗದ ಬಗ್ಗೆ ನಿಮಗೆ ಕೇಳ್ತಕ್ಕಂಥ ವಿಧಿ ಯಾವುದು ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ 315ನೇ ವಿಧಿ ಸರಿನಾ. ಆ್ಯಂಡ್ ದೆನ್ ಈ ಒಂದು UPSC SPSC ಮತ್ತು JPSC ಅಂತ 3 ಬರುತ್ತೆ. UPSC SPSC JPSC. ವಾಟ್ ಯು ಮೀನ್ ಬೈ UPSC? ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈ ಒಂದು ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಹೇಳ್ತೀವಿ. ಸೊ UPSC ಅಧ್ಯಕ್ಷರನ್ನ ಮತ್ತು ಸದಸ್ಯರನ್ನು ನೇಮಕ ಮಾಡಿರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ರಾಷ್ಟ್ರಪತಿಗಳು. ಯಾರು ಈ ಪ್ರೆಸಿಡೆಂಟ್. ಓಕೆ. ಇಂಗ್ಲೀಷಲ್ಲಿ ಬರೀತೀವಿ ನೋಡಿ, ಇದನ್ನು ಗೊತ್ತಾಗುತ್ತೆ ನಿಮಗೆ, ಇಲ್ಲ ಕನ್ಫ್ಯೂಷನ್ ಆಗ್ತದೆ ರಾಷ್ಟ್ರಪತಿ ರಾಜ್ಯಪಾಲ ಅಂದಾಗ. ಸೊ ಇದು ಪ್ರೆಸಿಡೆಂಟ್ ಅವರು ನೇಮಕ ಮಾಡ್ತಾರೆ ಸರ್. ಇವರನ್ನು ತೆಗೆದಾಕೋರು ಯಾರು ಅಂತ ಕೇಳಿದ್ರು ಸಹ ಅವಾಗ ನೀವು ಹೇಳಬೇಕಾಗುತ್ತೆ ಪ್ರೆಸಿಡೆಂಟ್ ಅಂತ. ಆ್ಯಂಡ್ ದೆನ್ ಈ ಒಂದು SPSCಯ ಸದಸ್ಯರು ಮತ್ತು ಅಧ್ಯಕ್ಷರನ್ನು ನೇಮಕ ಮಾಡೋರು ಯಾರು ಅಂತ ಕೇಳಿದ್ರೆ ಈ ರಾಜ್ಯಪಾಲರು ಮೀನ್ಸ್ ಗವರ್ನರ್ ಅಂತ ಹೇಳ್ತೀವಿ ಸರ್. ಯಾರು ಗವರ್ನರ್ ಅವರು. ಆ್ಯಂಡ್ ದೆನ್ ಈ ಒಂದು JPSCಯ ಅಧ್ಯಕ್ಷರನ್ನ ಅಥವಾ ಈ ಒಂದು ಉಪಾಧ್ಯಕ್ಷರನ್ನ ಸದಸ್ಯರನ್ನ ನೇಮಕ ಮಾಡೋರು ಯಾರು, ಗವರ್ನರ ಅಥವಾ ಈ ಪ್ರೆಸಿಡೆಂಟಾ. ಸೊ ಅವಾಗ ನೀವು ಗೊತ್ತಾಗಬೇಕಾಗುತ್ತೆ ಯಾರು ಅಂತ ಕೇಳಿದ್ರೆ ಈ ಒಂದು ಪ್ರೆಸಿಡೆಂಟ್ ಅಂತ. ಹಾಗಾದರೆ ಈ SPSCಯ ಅಧ್ಯಕ್ಷರು ಮತ್ತು ಸದಸ್ಯರನ್ನ ತೆಗೆದಾಕೋರು ಯಾರು ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ಸರ್ ಗವರ್ನರ ಅಲ್ಲ, ಗವರ್ನರ್ ಬದಲಾಗಿ ಈ ಪ್ರೆಸಿಡೆಂಟೇ. ಆ್ಯಂಡ್ ದೆನ್ ಇವ್ರನ್ನೂ ಸಹ ಪ್ರೆಸಿಡೆಂಟೇ ತೆಗೆದುಹಾಕ್ತಾರೆ ಸರ್. ಸೊ ತೆಗೆದುಹಾಕ್ತಕ್ಕಂಥ ಅಧಿಕಾರ ಯಾರಿಗಿದೆ ಅಂತ ಕೇಳಿದ್ರೆ ಪ್ರೆಸಿಡೆಂಟ್ಗೆ. ಸೊ ಇದು ಸಾಕಷ್ಟು ಎಕ್ಸಾಮ್ಗಳಲ್ಲಿ ನಿಮಗೆ ಕೇಳಿದ್ದಾನೆ ಈ ಒಂದು ಪ್ರಶ್ನೆನ. ಓಕೆ. ಸೊ ಅದಕ್ಕೆ ಇದನ್ನು ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ ಸರ್. SPSC ನಿಮ್ಗೆ ಗೊತ್ತಾಯಿತು, ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ KPSC ಇದೆ ಸರ್. ಓಕೆ. ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಹೇಳ್ತೀವಿ. ಸೊ SPSC ಅಂತ ಯಾಕಿಟ್ಟಿಲ್ಲ, ಸ್ಟೇಟ್ ಹೆಸರಲ್ಲಿ ಇಟ್ಕೊಳ್ಬೇಕು ಅಂತ ಈ ಒಂದು ಎಸ್ ಅಂತ ನಾವು ಕೊಟ್ಟಿದ್ವಿ ಅಷ್ಟೇ. ಓಕೆ. ಸೊ ಮೀನ್ಸ್ ನಮ್ಮ ಕರ್ನಾಟಕದಲ್ಲಿ KPSC ಆ್ಯಂಡ್ ದೆನ್ ಈ ಒಂದು ಮಹಾರಾಷ್ಟ್ರದಲ್ಲಿ MPSC ಅಂತ ಬರುತ್ತೆ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ತಮಿಳುನಾಡಲ್ಲಿ TPSC ಅಂತ ಬರುತ್ತೆ. ಸೊ ಈ ರೀತಿ ನೀವು ಬರ್ತವೆ. ಬಟ್ ಸರ್ JPSC ಎಲ್ಲಿ ಕಂಡು ಬರುತ್ತೆ, JPSC ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ, ಯಾವ ರಾಜ್ಯದಲ್ಲಿ ಅಂತ ಕೇಳಿದ್ರೆ ಈ ಒಂದು ಹರಿಯಾಣ ಮತ್ತು ಈ ಒಂದು ಪಂಜಾಬ್ನ ಜಂಟಿ ಲೋಕಸೇವಾ ಆಯೋಗವನ್ನು ನಾವು JPSC ಅಂತ ಹೇಳ್ತೀವಿ ಸರ್. ಏನು JPSC ಅಂತ ಹೇಳ್ತೀವಿ. ಸೊ ಅದನ್ನು ಸಹ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಸೊ ಇದರ ಒಂದು ಅಧ್ಯಕ್ಷರನ್ನ ಮತ್ತು ಸದಸ್ಯರನ್ನು ನೇಮಕ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ನಮ್ಮ ಭಾರತ ರಾಷ್ಟ್ರಪತಿಗಳು ಸರಿನಾ. ಸೊ ಅದು ಸಹ ನಿಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2023 ಪ್ಯಾರಾ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದಲ್ಲಿ ಭಾರತವು ಎಷ್ಟನೇ ಸ್ಥಾನದಲ್ಲಿ ಸ್ಪರ್ಧೆಯನ್ನು ಕೊನೆಗೊಳಿಸಿತ್ತು ಅಂತ ಹೇಳಿದ್ದೇನೆ ಸರ್. ಎಷ್ಟೇ ಸ್ಥಾನದಲ್ಲಿ ಅಂತ ಹೇಳಿದ್ರೆ ಈ ಒಂದು 5ನೇ ಸ್ಥಾನದಲ್ಲಿ ಈ ಒಂದು ನಮ್ಮ ಭಾರತ ಏನಿದೆ ಅಲ್ವಾ ಈ ಪ್ಯಾರಾ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದಲ್ಲಿ ನಮ್ಮ ಭಾರತ ಸ್ಪರ್ಧೆಯನ್ನು ಕೊನೆಗೊಳಿಸಿತ್ತು. ಎಷ್ಟನೇ ಸ್ಥಾನದಲ್ಲಿ, 5ನೇ ಸ್ಥಾನದಲ್ಲಿ. ಓಕೆ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಸೊ ಇದಾಗಿತ್ತು ಇಲ್ಲಿವರೆಗೆ SSCGD 2025 ಫೆಬ್ರವರಿ 7ನೇ ತಾರೀಕಿನಂದು ನಡೆದಿರತಕ್ಕಂತಹ ಫಸ್ಟ್ ಶಿಫ್ಟಿನ SSCGD GK ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ. ಸೊ ಇಲ್ಲಿವರೆಗೂ ವಿಡಿಯೋನ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮಗೆ ಏನಾದರೂ ಈ ವಿಡಿಯೋಗಳು ಇಷ್ಟ ಆಗಿ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗ್ತಾ ಇತ್ತು ಅಂತಂದರೆ ಪ್ಲೀಸ್ ನಿಮ್ಮ SSCGD ಅಸ್ಪಿರೆಂಟ್ ಏನಿರ್ತಾರಲ್ವಾ
ನಿಮ್ಮ ಫ್ರೆಂಡ್ಸ್. ಸೊ ಅವರಿಗೂ ಸಹ ಈ ಒಂದು ಕ್ಲಾಸ್ಗಳನ್ನು ನೀವು ಸಜೆಸ್ಟ್ನ ಮಾಡಿ, ಓಕೆ ಶೇರ್ನ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್.